ಹಲೋ ಎವ್ರಿವನ್, 65ನೇ ಪ್ರಶ್ನೆಯನ್ನು ನೋಡೋಣ. ಬಿ ಮೈನಸ್ ಸಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0. ಈ ಸಮೀಕರಣದ ಮೂಲಗಳು ಸಮನಾಗಿದ್ದರೆ 2b ಸಮ ಎ ಪ್ಲಸ್ ಸಿ ಎಂದು ಸಾಧಿಸಿ. ಕೊಟ್ಟಿರುವಂತಹ ಸಮೀಕರಣವನ್ನ ವರ್ಗ ಸಮೀಕರಣದ ಆದರ್ಶ ರೂಪದ ಜೊತೆಗೆ ಹೋಲಿಕೆ ಮಾಡಿದಾಗ ಎ ಜಾಗದಲ್ಲಿ ಬಿ ಮೈನಸ್ ಸಿ ಇದೆ, ಹಾಗೆ ಬಿ ಯ ಜಾಗದಲ್ಲಿ ಸಿ ಮೈನಸ್ ಎ ಇದೆ, ಇನ್ನು ಸಿ ಜಾಗದಲ್ಲಿ ಎ ಮೈನಸ್ ಬಿ ಇದೆ. ಹಾಗೆ ವರ್ಗ ಸಮೀಕರಣದ ಮೂಲಗಳು ಸಮ ಆಗಿದ್ದರೆ ಅಂತ ಹೇಳ್ತಾ ಇದ್ದಾರೆ. ವರ್ಗ ಸಮೀಕರಣದ ಮೂಲಗಳು ಸಮ ಆಗೋದು ಯಾವಾಗ? ಶೋಧಕದ ಬೆಲೆ 0 ಆದ್ರೆ ಮೂಲಗಳು ಸಮನಾಗಿರುತ್ತೆ. ಸೊ ನಾವು ಶೋಧಕವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಬಿ ಸ್ಕ್ವೇರ್ ಮೈನಸ್ 4ac. ಈ ಸೂತ್ರದಲ್ಲಿ ಬಿ ಎ ಸಿಗಳ ಒಂದು ಬೆಲೆಯನ್ನು ಆದೇಶಿಸ್ತಾ ಹೋಗೋಣ. ಬಿ ಅಂತ ಅಂದ್ರೆ ಸಿ ಮೈನಸ್ ಎ ವರ್ಗ ಮೈನಸ್ 4 ಗುಣಿಸು ಎ ಅಂತ ಅಂದ್ರೆ ಬಿ ಮೈನಸ್ ಸಿ, ಸಿ ಅಂತ ಅಂದ್ರೆ ಎ ಮೈನಸ್ ಬಿ ಇದೆ. ಸೊ ಬೆಲೆಗಳನ್ನು ಆದೇಶಿಸಿದಾಗ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಆ ಸೂತ್ರವನ್ನ ಬಳಸಿ ನಾವು ಇದನ್ನ ವಿಸ್ತರಿಸಬಹುದು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನ್ ಹೇಳುತ್ತೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ಸೂತ್ರ ಹೇಳೋದು. ಸೊ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ca. ಹಾಗೆ ಇಲ್ಲಿ -4 ಇದೆ. ಮೊದಲಿಗೆ ಈ ಬ್ರಾಕೆಟ್ಗಳನ್ನು ಓಪನ್ ಮಾಡಿಕೊಂಡ್ರೆ ಬಿ ಇಂಟು ಎ ಮೈನಸ್ ಬಿ ಮೈನಸ್ ಸಿ ಇಂಟು ಎ ಮೈನಸ್ ಬಿ ಸಮ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ca ಮೈನಸ್ 4 ಇಂಟು ಬಿ ಇಂಟು ಎ ಬಿ ಎ ಆಗತ್ತೆ, ಮೈನಸ್ ಬಿ ಇಂಟು ಬಿ ಸ್ಕ್ವೇರ್ ಆಗತ್ತೆ, ಮೈನಸ್ ಸಿ ಇಂಟು ಎ ಸಿ ಎ ಆಗತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಬಿ ಆಗತ್ತೆ. ಈಗ ಈ ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ca ಮೈನಸ್ 4 ಬಿ ಎ ಅಂತ ಅಂದ್ರೆ 4ba ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಗುಣಿಸು ಬಿ ಸ್ಕ್ವೇರ್ 4b ಸ್ಕ್ವೇರ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ 4ca ಆಯಿತು, ಮೈನಸ್ ಇಂಟು ಪ್ಲಸ್ ಮೈನಸ್ 4cb. ಸೊ ಇವಿಷ್ಟು ನಮಗೆ ಸಿಗುವಂತಹ ಪದಗಳಾಗಿದೆ. ಆದರೆ ಇಲ್ಲಿ ಮೈನಸ್ 2ca ಇದೆ, ಇಲ್ಲಿ ಪ್ಲಸ್ 4ca ಇದೆ. ಇವುಗಳನ್ನು ನಾವು ಕೂಡಿಸಿದ್ರೆ ನಮಗೆ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ca ಸಿಗತ್ತೆ, ಮೈನಸ್ 4ba ಪ್ಲಸ್ 4b ಸ್ಕ್ವೇರ್ ಮೈನಸ್ 4cb. ಈ ಎಲ್ಲ ಪದಗಳನ್ನು ನೀವು ನೋಡಿದಾಗ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಪ್ಲಸ್ 2ca ಮೈನಸ್ 4ba ಮೈನಸ್ 4cb ಇದೆಲ್ಲದನ್ನು ನೋಡಿದಾಗ ಇದು ಎ ಇದು ಎ ಮೈನಸ್ 2b ಪ್ಲಸ್ ಸಿ ಇದರ ವರ್ಗ ಅನ್ನೋ ರೂಪದಲ್ಲಿ ಇದೆ. ಅಂದ್ರೆ ಇದನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ವಿಸ್ತರಣೆ ಮಾಡಿದ ಹಾಗಿದೆ. ಹಾಗಾಗಿ ಇದನ್ನ ನಾವು ಸಂಕ್ಷಿಪ್ತವಾಗಿ ಎ ಮೈನಸ್ 2b ಪ್ಲಸ್ ಸಿ ಯ ವರ್ಗ ಅಂತ ಬರಿಬಹುದು. ಹಾಗೆ ಇಲ್ಲಿ ಶೋಧಕದ ಬೆಲೆ ಎಲ್ಲ ಕಡೆಲೂ 0 ಇದೆ. ಅಂದ್ರೆ ಮೂಲಗಳು ಸಮ ಇರೋದ್ರಿಂದ ನಾವು ಶೋಧಕದ ಬೆಲೆ 0 ಅಂತ ತಗೊಳ್ಬಹುದು. ಈಗ ಎರಡು ಭಾಗದಲ್ಲಿ ವರ್ಗ ಮೂಲವನ್ನ ತಗೊಂಡ್ರೆ ನಮಗೆ 0 ಸಮ ಎ ಪ್ಲಸ್ 2b ಮೈನಸ್ 2b ಪ್ಲಸ್ ಸಿ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ನಾವು ಇದನ್ನ ಏನಂತ ಬರಿಬಹುದು? ಈ ಮೈನಸ್ 2b ಅನ್ನ ಈ ಕಡೆಗೆ ತಗೊಂಡ್ ಬಂದ್ರೆ 2b ಸಮ ಎ ಪ್ಲಸ್ ಸಿ ಅಂತ ಬರಿಬಹುದು. ಅದು ನಮಗೆ ಸಾಧಿಸ್ಲಿಕ್ಕೆ ಕೊಟ್ಟಿರೋದಾಗಿತ್ತು. ಈ ರೀತಿಯಾಗಿ ಸಾಧಿಸಬಹುದು.